ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸನಾ ಬ್ಲಾಗ್. ಎಲ್ಲ ದಿನಕ್ಕಿಂತ ಇವತ್ತು ಬೇಗನೆ ಎಚ್ಚರಾಗ್ಬಿಟ್ಟಿತ್ತು. ಸೊ ನನ್ನ ಕೆಲಸನೂ ಕೂಡ ಬೇಗ ಮುಗ್ದಿತ್ತು. ಯಾವಾಗಲೂ ನಮ್ಮ ಬಾಸು ಬೇಗನೆ ಹೇಳ್ತಾರೆ. ಸೊ ಅವ್ರ ಜೊತೆಗೆ ಒಂದು ಪೋಸ್ ಕೊಟ್ಟು ನಾನು ಹೋಗಿದ್ದೆ ಹೂ ಕೊಯ್ಯೋಣ ಅಂತಂದು ಹೂವೆಲ್ಲ ಕೊಯ್ದು ಸೀದಾ ಮನೆಗೆ ಬಂದೆ. ಅಷ್ಟರೊಳಗೆ ಚಿಕ್ಕ ಯಜಮಾನ್ರು ಎದ್ದು ಕೂತ್ಕೊಂಡ್ಬಿಟ್ಟಿದ್ರು. ಇವತ್ತೇನೋ ಗೊತ್ತಿಲ್ಲ, ಚಿಕ್ಕ ಯಜಮಾನ್ರಿಗೆ ಹೊಟ್ಟೆ ನೋವು ಬರ್ತಾ ಇತ್ತು. ಹೊಟ್ಟೆ ನೋವು ಅಂತ ಹೇಳ್ತಾ ಇದ್ದ. ಸೊ ಅವನ್ನ ಸಮಾಧಾನ ಮಾಡಿ ನಾ ಹೊರಟಿದ್ದೆ ತೋಟಕ್ಕೆ. ನಾನು ಬರ್ತೀನಿ ಅಂತ ಅಂದ. ಸರಿ ಬಾ ಅಂತ ಅಂದು ಇಬ್ರು ತೋಟಕ್ಕೆ ಹೋಗಿದ್ವಿ. ತೋಟದಲ್ಲಿ ಈ ಥರ ಗೋಳಿ ಹರ್ಬೆ ಅಂತಂದು ಹೇಳ್ತಾರೆ. ಇದು ಮಾತ್ರ ಸಕ್ಕ ಟೇಸ್ಟಿಯಾಗಿರುತ್ತೆ. ಇದನ್ನು ದೋಸೆಗಾಗಲಿ ಮತ್ತು ಬಜ್ಜಿ ಆಗಲಿ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡ್ರಂತೂ ಸಕ್ಕ ಟೇಸ್ಟಿ ಅಂತಲೇ ಹೇಳ್ಬೋದು. ಇವತ್ತು ಇದ್ರ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೆ. ಸೊ ಹೆಸರು ಕಾಳು ಹಾಕಿ, ಹೆಸರು ಕಾಳು ಜೊತೆಗೆ ಇದನ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದ್ರ ಜೊತೆಗೆ ಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡೆನ ಹಾಕ್ಕೊಂಡು ಒಂದು 4ರಿಂದ 5 ವಿಜಿಲ್ ಕೂಗಿಸ್ಕೋಬೇಕು. ಯಾಕಂದರೆ ಹೆಸರು ಕಾಳು ಮೆತ್ತಗಾಗಬೇಕಲ್ಲ. ಸೊ ಅದಕ್ಕೆ ಅದಾದಮೇಲೆ ಒಂದು ಕಡಾಯಿ ಇಟ್ಕೊಂಡು ಕಡಾಯಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತು ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಬೇಯಿಸಿಟ್ಕೊಂಡಿರೋಂಥ ಸೊಪ್ಪು ಮತ್ತು ಕಾಳನ್ನು ಸೀದಾ ಹಾಕ್ಕೊಂಡಿದ್ದೆ ಈ ಬಾಣಲಿಗೆ. ಒಗ್ಗರಣೆ ಹಾಕಬೇಕಾದ್ರೆ ಅದಕ್ಕೆ